ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಾಯಿ, ತಂದೆ, ಗುರು ಗಣಪತಿ ಕುಲದೇವರುಗಳನ್ನು ನಮಿಸುತ್ತಾ ಸೂರ್ಯ, ಪಿತಾಮಹ, ವ್ಯಾಸ, ವಸಿಷ್ಠ, ಅತ್ರಿ, ಪರಾಶರ, ಕಶ್ಯಪ, ನಾರದ, ಗರ್ಗ, ಮರೀಚಿ, ಮನು, ಅಂಗೀರ, ಲೋಮಶ, ಪೌಲಸ್ತ್ಯ, ಚ್ಯವನ, ಯವನ, ಭೃಗು, ಶೌನಕಾದಿ 18 ಜ್ಯೋತಿಷ್ಶಾಸ್ತ್ರ ಪ್ರವರ್ತಕರನ್ನು ನಮಿಸುತ್ತಾ 2 ಆರ್ಯಭಟರನ್ನು, 2 ಭಾಸ್ಕರರನ್ನು, ವರಾಹ ಮೇರರನ್ನು, ಬ್ರಹ್ಮಗುಪ್ತ, ವಟೇಶ್ವರ, ಮಂಜುಳಾಚಾರ್ಯ, ಮಾಧವ, ಪರಮೇಶ್ವರ, ನೀಲಕಂಠ ಸೋಮಯಾಜಿ, ಗಣೇಶ ದೈವಜ್ಞ, ಜ್ಯೇಷ್ಠ ದೇವ, ಸಾಮಂತ, ಚಂದ್ರಶೇಖರ ಸಿಂಹ, ಶಂಕರವರ್ಮನ್, ವೆಂಕಟೇಶ ಕೇತಕರ್ ಇತ್ಯಾದಿ ಖಗೋಳಜ್ಞರನ್ನು ಈ ಕ್ಷಣದಲ್ಲಿ ಸ್ಮರಿಸುತ್ತಾ ರವಿ, ರಾಹು, ಬುಧ, ಚಂದ್ರ, ಶನಿ, ರಾಹು, ಶುಕ್ರ ಸಪ್ತ ಗ್ರಹಗಳ ಒಂದು ಗಗನ ವಿಸ್ಮಯದೊಂದಿಗೆ ಮೀನ ಲಗ್ನದಲ್ಲಿ ಪ್ರವೇಶ ಮಾಡ್ತಾ ಇರತಕ್ಕಂತಹ ಅಭೂತಪೂರ್ವವಾದ ಪ್ರವೇಶವನ್ನು ಮಾಡ್ತಾ ಇರುವಂತಹ ಈ ಒಂದು ವಿಶ್ವಾವಸು ಸಂವತ್ಸರಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಮಕರ ರಾಶಿಯ ಅಧಿಪತಿಯಾದ ಶನೈಶ್ಚರನು ತನ್ನ ನಿಧಾನಗತಿಯಲ್ಲಿ ಹೆಸರಾಗಿದ್ದರೂ ಕೂಡ ವಿಶಿಷ್ಟವಾದಂತಹ ವಿಶ್ವವಸು ಸಂವತ್ಸರದ ಪ್ರಾರಂಭಕ್ಕೆ ಚಾಲನೆಯನ್ನು ನೀಡುವುದಕ್ಕಾಗಿ ಬರುವ ರವಿಯ ಉದಯವನ್ನು ಆ ಒಂದು ಸಂದರ್ಭದಲ್ಲಿಯೇ ಮೀನರಾಶಿಯನ್ನು ಪ್ರವೇಶಿಸಿ ರವಿಯನ್ನು ಸ್ವಾಗತಿಸಿದ ಅಭೂತಪೂರ್ವವಾದಂತಹ ವಿಶ್ವವಸ್ತು ಸಂವತ್ಸರ. ಶನೈಶ್ಚರನು ಶನಿವಾರದಂದು, ಮಕರ ರಾಶಿಯ ಅಧಿಪತಿಯಾದ ಶನೈಶ್ಚರನು ಶನಿವಾರದಂದು ಸಂಜೆ 9:50 ಮೀನರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ರವಿಯು ಶನಿಯ ಹೋರೆಯಲ್ಲಿ ಉದಯಿಸಿ ಶನಿವಾರವನ್ನು ಮುಗಿಸಿ ರವಿ ಹೋರೆಯಲ್ಲಿ ರವಿಯು ಉದಯಿಸುವ ಸಂದರ್ಭಕ್ಕೆ ಶನೈಶ್ಚರನು ಮೀನರಾಶಿಯನ್ನು ಪ್ರವೇಶ ಮಾಡಿ ರವಿಯ ಉದಯವನ್ನು ಸ್ವಾಗತಿಸಿದ ವಿಷಯ ಅಭೂತಪೂರ್ವ. ಶನೈಶ್ಚರನ ಈ ಒಂದು ನಡೆ ಮಕರ ರಾಶಿಯವರ ಅದ್ಭುತ ವಿಜಯ. ಏಕೆಂದರೆ ತನ್ನ ರಾಶಿಯಿಂದ ದ್ವಿತೀಯ ಮತ್ತು ತೃತೀಯ ಸ್ಥಾನಗಳನ್ನು ಅಲಂಕರಿಸಿರ್ತಾನೆ. ಮಕರ ಮತ್ತು ಕುಂಭರಾಶಿಯ ಅಧಿಪತಿಯಾಗಿ ಸಮಸ್ತ ವಿಧವಾದ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡೆತಕ್ಕಂತಹ ಶನೈಶ್ಚರನು ಆರೋಹಿಯಾಗಿ ರವಿಯ ಜೊತೆಗೆ ಸೇರಿಕೊಳ್ಳುವಂತಹ ವೈಶಿಷ್ಟ್ಯತೆ. ಹಾಗೆಯೇ ಈ ಒಂದು ವಿಶ್ವವಸು ಸಂವತ್ಸರ ಈಗಾಗಲೇ ಹೇಳಿದಂತೆ ರವಿ, ಶುಕ್ರ, ಚಂದ್ರ, ರಾಹು, ಬುಧ, ಶನಿಗಳ ಜೊತೆಗೆ, ಶನಿ ಗ್ರಹದ ಜೊತೆಗೆ ಸೇರಿ ಸೂರ್ಯ ಲಗ್ನದ ಸಮಯದಲ್ಲಿ ಕೇತು ದೃಷ್ಟಿಯುಕ್ತವಾಗಿ ಕೇತುಗ್ರಸ್ತ ಕಾಲಸರ್ಪ ಯೋಗದ ಒಂದು ಮಹಿಮೆಯನ್ನು ಪಡೆದು ಜಗತ್ತಿನಲ್ಲಿ ಧರ್ಮ ನಿಷ್ಠರಿಗೆ ಯಶಸ್ಸನ್ನು, ಅಧರ್ಮೀಯರಿಗೆ ಸಂಪೂರ್ಣವಾದ ನಾಶವನ್ನು ಕೊಡುವಷ್ಟು ಶಕ್ತಿಯನ್ನು ಶನೈಶ್ಚರನು ತುಂಬುತ್ತಾ ಹೋಗ್ತಾನೆ. ಹಾಗಾಗಿ ಧರ್ಮದ ವಿಜಯ ಇಲ್ಲಿ ಕಂಡುಬರುವಂಥದ್ದು. ಮಕರ ರಾಶಿಯವರು ಎಷ್ಟೆಲ್ಲ ಬಳಲುತ್ತಾ ಇದ್ದರು, ಯಾವ್ಯಾವ ವಿಷಯಗಳಲ್ಲಿ ತಮಗೆ ತೊಂದರೆಗಳು ಉಂಟಾಗ್ತಾ ಇತ್ತು, ಆ ಎಲ್ಲ ವಿಚಾರಗಳಿಗೆ, ತೊಂದರೆ ಕೊಡುವ ಎಲ್ಲ ವಿಚಾರಗಳಿಗೆ ಪೂರ್ಣ ವಿರಾಮ ಕೊಡುವುದಕ್ಕಾಗಿಯೇ ಮಕರ ರಾಶಿಯವರಿಗೆ ಸಾರ್ಧ ಸಪ್ತಮ ಶನಿ ಹೋಗುವಾಗ ಕರ್ಮಫಲದಾತನಾಗಿ ಅವರೋಹಿಯಾದ ರಾಹುವನ್ನು ಹಿಂದಿಕ್ಕಿ ಆರೋಹಿಯ ರೂಪದಲ್ಲಿ ಶನೈಶ್ಚರನು ಮೀನರಾಶಿಯನ್ನು ಪ್ರವೇಶ ಮಾಡಿ ಈ ವಿಶ್ವವಸು ಸಂವತ್ಸರದಲ್ಲಿ ಧರ್ಮ ರಕ್ಷಣೆ ಮಾಡ್ತಾ, ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣೆಯನ್ನು ಮಾಡುವತ್ತ ಈ ವಿಶ್ವವಸು ಸಂವತ್ಸರವನ್ನು ಖಂಡಿತವಾಗೂ ಕರ್ಮಫಲದಾತನಾಗಿ ಸ್ವಾಗತಿಸಿದ್ದಾನೆ. ಅಂತಹ ಮಕರ ರಾಶಿ ಸಂಜಾತರೆಲ್ಲರೂ ಶನಿ ಪ್ರಭಾವವುಳ್ಳವರಾಗಿದ್ದರಿಂದಾಗಿ ನಿಮ್ಮ ಒಳ್ಳೆಯತನ, ಅಹಂಕಾರಾದಿಗಳಿಂದ ವರ್ಜಿತರಾದಂತಹ ಯಾವ ವ್ಯಕ್ತಿಗಳಿದ್ದೀರ ಅವರೆಲ್ಲರೂ ಕೂಡ ಶನೈಶ್ಚರನ ಕರ್ಮ ಫಲಕ್ಕೆ, ಒಳ್ಳೆಯ ಫಲಕ್ಕೆ ಸಿಲುಕಿ ಅತ್ಯುತ್ತಮವಾದಂತಹ ಯಶಸ್ಸನ್ನು, ಸ್ಥಿರಾಸ್ತಿ ಯೋಗವನ್ನು, ಹಾಗೆ ಸ್ಥಿರ ಸುಖ ಯೋಗಗಳನ್ನು ಪಡೆಯುವಂತಹ ಅಭೂತಪೂರ್ವವಾದಂತಹ ಒಂದು ಸಂವತ್ಸರ ಈ ವಿಶ್ವವಸು. ಈ ಒಂದು ವಿಶ್ವವಸು ಸಂವತ್ಸರ ತಮಗೆಲ್ಲರಿಗೂ ಕೂಡ ಆಶ್ಚರ್ಯದಾಯಕ, ವಿಸ್ಮಯಕಾರಕ ಮತ್ತು ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ಅಭಿವೃದ್ಧಿದಾಯಕ. ಈ ಒಂದು ನಿಟ್ಟಿನಲ್ಲಿ ಈ ಜಾತಕವನ್ನು ಗಮನಿಸುವುದು ಕೂಡ ಅತಿ ಮುಖ್ಯವಾಗಿರುತ್ತೆ. ಹಾಗೆಯೇ ಸಾರ್ಧ ಸಪ್ತಮ ಶನಿಯ ಬಿಡುಗಡೆಯ ಸಮಯ ನಿಮ್ಮ ದಶಾಭುಕ್ತಿಗಳು ಯಾವ ರೀತಿಯಾಗಿದೆ ಅದರ ಒಂದು ಚಿಂತನೆ ಕೂಡ ಬೇಕು. ಪ್ರತಿಯೊಬ್ಬ ವ್ಯಕ್ತಿಯ ದೇಶ ಮತ್ತು ಸಮಯ, ಕಾಲ ಹಾಗೂ ಪ್ರತಿಯೊಂದು ವ್ಯಕ್ತಿಯ
ಕುಟುಂಬದ ಸಂಸ್ಕಾರ ಮತ್ತು ಆ ವ್ಯಕ್ತಿಯ ವೈಯಕ್ತಿಕ ಸಂಸ್ಕಾರ ಇವೆಲ್ಲವೂ ಕೂಡ ಶರಣಾಗತಿಯ ಭಾವವನ್ನು ಹೊಂದಿರುವ ವಿಶಾಲ ಮನೋಭಾವನೆಯುಳ್ಳಂತಹ, ದೇಶಕ್ಕೆ ಹಿತ ಬಯಸ್ತಕ್ಕಂತಹ, ಜಗತ್ತಿಗೆ ಹಿತವನ್ನು ಬಯಸ್ತಕ್ಕಂತಹ ನಿಸ್ವಾರ್ಥಿಯಾದ ಮನೋಭಾವವುಳ್ಳಂತಹ ಯಾವುದೇ ಮಕರ ರಾಶಿ ಸಂಜಾತರು ಕೂಡ ಈ ಒಂದು ವಿಶ್ವಾವಸು ಸಂವತ್ಸರದಲ್ಲಿ ತಮ್ಮ ಎಲ್ಲ ಆಶಯಗಳನ್ನು ಈಡೇರಿಸಿಕೊಳ್ಳುವ ಮಹಾಬಲರಾಗುತ್ತಾರೆ. ದುಃಖ ದುಮ್ಮಾನಗಳಿಂದ ದೂರ ಇದ್ದು, ಸಿಟ್ಟು ಸಿಡುಕುಗಳಿಂದ ದೂರ ಇದ್ದು, ಬೇಸರ, ಅಪ್ಸೆಟ್ ಇತ್ಯಾದಿಗಳಿಂದ ದೂರ ಇರುವ ಅಹಂಕಾರ ವರ್ಜಿತ ವ್ಯಕ್ತಿಗಳಿಗೆ ಶನೈಶ್ಚರನ ಕೊಡುಗೆ ಅಪಾರ. ಸಾರ್ಧ ಸಪ್ತಮ ಶನಿಯಲ್ಲಿ ಹೊಡೆತ ತಿಂದು ಯಾರ್ಯಾರು ದುರ್ಬಲರಂತೆ ಕಂಗೊಳಿಸುತ್ತಿದ್ದೀರೋ ಅವರಿಗೆ ಬಲವನ್ನು ಕೊಡುವವನು ಇದೇ ಶನೈಶ್ಚರ. ಯಾವ ಅಹಂಕಾರಗಳನ್ನು ದೂರ ಮಾಡಲು ಹೊಡೆತವನ್ನು, ಪೆಟ್ಟನ್ನು ಜೀವನದಲ್ಲಿ ಕೊಟ್ಟಿದ್ದನು, ಆ ಒಂದು ಹೊಡೆತದಿಂದ ಪಾರು ಮಾಡಿ ಉತ್ತಮವಾದಂತಹ ಅಹಂಕಾರ ವರ್ಜಿತರಾದಂತಹ ಎಲ್ಲರಿಗೂ ಕೂಡ ಸಂಪೂರ್ಣ ಫಲವನ್ನು ಕೊಡಲಿಕ್ಕೆ ಸಿದ್ಧನಾಗಿದ್ದಾನೆ ಈ ಶನೈಶ್ಚರ. ತೃತೀಯದಲ್ಲಿ ಶುಕ್ರ, ಚಂದ್ರ, ರವಿ, ರಾಹು, ಬುಧ, ಶನೈಶ್ಚರರ ಸ್ಥಿತಿಗತಿಗಳು. ದ್ವಿತೀಯಾಧಿಪತಿಯಾದಂತಹ ಶನಿಯು ಆ ಮೀನ ಲಗ್ನದಲ್ಲಿ ಸೇರಿಕೊಂಡು ಅತ್ಯುತ್ತಮವಾದ ಫಲವನ್ನು ಕೊಡ್ತಾ ಎಲ್ಲ ರೀತಿಯ ಮಾನಸಿಕ ತೃಪ್ತಿಯನ್ನು, ಭಾಗ್ಯವನ್ನು, ಹಾಗೆಯೇ ಸಮಸ್ತ ವಿಧವಾದ ಜ್ಞಾನವನ್ನು, ಹಾಗೆಯೇ ಅಧ್ಯಾತ್ಮ ಜ್ಞಾನವನ್ನು, ಬ್ರಹ್ಮಜ್ಞಾನಗಳ ಹೆಚ್ಚುಗಳಿಗೆ ಬ್ರಹ್ಮಜ್ಞಾನವನ್ನು ಕೂಡ ಕೊಡುವಂತಹ ಮಹಾನ್ ಯೋಗ ಈ ಒಂದು ವಿಶ್ವಾವಸು ಸಂವತ್ಸರದಲ್ಲಿ ಏರ್ಪಟ್ಟಿದೆ. ರಾಹುಕೇತುಗಳ ಮಧ್ಯದಲ್ಲಿ ಕೇತುಗ್ರಸ್ತ ಕಾಳಸರ್ಪ ಯುಕ್ತವಾದಂತಹ ಈ ಒಂದು ವಿಶ್ವಾವಸು ಸಂವತ್ಸರ ಸಮಸ್ತರಿಗೂ ಕೂಡ ಧಾರ್ಮಿಕತೆಯತ್ತ ಎಳೆದುಕೊಂಡು ಹೋಗುವಲ್ಲಿ ಯಶಸ್ಸನ್ನು ಪಡೆಯುತ್ತೆ. ಜಗತ್ತಿನಾದ್ಯಂತ ಈ ಮಕರ ರಾಶಿಯವರ ಒಂದು ತೀರ್ಮಾನ ಅತ್ಯಂತ ಪ್ರಬಲವಾಗಿ ಅತ್ಯುತ್ತಮವಾದ ನಿರ್ಣಯಗಳು ಹೊರಬಂದು ಮಕರ ರಾಶಿಯವರ ಪರಿಶ್ರಮ, ಸಂಪೂರ್ಣ ಜೀವನದ ಎಲ್ಲ ಪರಿಶ್ರಮಗಳು ಸಂಪೂರ್ಣ ಫಲ ಕೊಡುವ ಒಂದು ಅತ್ಯುತ್ತಮವಾದಂತಹ ಹೊಸ್ತಿಲಿಗೆ ಬಂದು ನಿಂತಿವೆ. ಇದನ್ನು ಸಂಪೂರ್ಣವಾದ ಈ ಶುಭ ಫಲವನ್ನು ಬಯಸಲಿಕ್ಕೆ ಪ್ರತಿಯೊಬ್ಬರೂ ಕೂಡ ಅರ್ಹರಾದಂತಹ ಈ ದಿನದಲ್ಲಿ ಗುರುವಿನ ಸಾಂಗತ್ಯ, ಆ ತೃತೀಯದಲ್ಲಿರುವಂತಹ ಪಂಚಮದಲ್ಲಿ ಬರುವಂತಹ ಗುರು ಶನೈಶ್ಚರನಿಂದ ತೃತೀಯದಲ್ಲಿ ಬಂದು ಜ್ಞಾನ ಹಾಗೂ ಮಾತುಕತೆ ಇತ್ಯಾದಿ ವ್ಯವಹಾರಗಳಲ್ಲಿ ಅತ್ಯುತ್ತಮವಾದ ಫಲದಾಯಕ ಸ್ಥಿರಾಸ್ತಿಯನ್ನು ಕೊಡುವಂತಹ ಚಿಂತಕ ಆಗಿ ಶನೈಶ್ಚರನು ರಾಶಿ ಅಧಿಪನು ಅತಿ ಹೆಚ್ಚಿನ ಕೆಲಸವನ್ನು ಮಾಡ್ತಾ ಕೇತುವಿನ ಮೇಲೆ ದೃಷ್ಟಿಯನ್ನು ಇಟ್ಟು ಅಧ್ಯಾತ್ಮದತ್ತ ಚಿಂತನೆಯಲ್ಲಿ ಉತ್ತುಂಗಕ್ಕೆ, ಆತ್ಮಾನಂದಕ್ಕೆ ಕರೆದುಕೊಂಡು ಹೋಗುವಂತಹ ಯೋಗ. ಇಂತಹ ಮಹಾಯೋಗ ಈ ವಿಶ್ವಾವಸು ಸಂವತ್ಸರದಲ್ಲಿ ಬಂದು ಜೀವನದ ಸಾರ್ಥಕ್ಯತೆಯನ್ನು ಪಡೆತಕ್ಕಂತಹ, ಪ್ರಯತ್ನಕ್ಕೆ ತಕ್ಕ ಫಲ ಪಡೆಯುವಂತಹ ಮಹಾಯೋಗ ಸೃಷ್ಟಿಯಾಗಿದೆ. ಈ ಒಂದು ವಿಶ್ವಾವಸು ಸಂವತ್ಸರದಲ್ಲಿ 6ನೇ ಮನೆಯಲ್ಲಿ ಕುಜನಿದ್ದರೂ ಕೂಡ ಗುರುವು ಕೂಡ 6ನೇ ಮನೆಗೆ ಪ್ರವೇಶ ಮಾಡ್ತಾ ರೋಗಹೀನತೆಯನ್ನು ಉಂಟು ಮಾಡ್ತಕ್ಕಂತಹ ಎಲ್ಲ ಶಕ್ತಿಯನ್ನು ಕೂಡ ಈ ಒಂದು ಗುರು ಮತ್ತು ಕುಜರಿಂದ ಉಂಟಾಗಿ ಗುರು 6 ಮತ್ತು 7ರಲ್ಲಿ ಸಂಚರಿಸುತ್ತಾ ಇರುವಂಥ ಸಂದರ್ಭದಲ್ಲಿ ಸಮಸ್ತ ಕ್ಲೇಶಗಳು ದೂರವಾಗಿ ಉತ್ತಮ ಫಲಗಳು ಲಭ್ಯವಾಗಿ ವಿವಾಹ ಹೆಚ್ಚುಕರಿಗೆ ಉತ್ತಮವಾದಂತಹ ಯೋಗ, ಉತ್ತಮವಾದಂತಹ ಆಯ್ಕೆ ಖಂಡಿತವಾಗಿಯೂ ಲಭ್ಯವಾಗುವುದು. ಜಾತಕದ ಪರಿಶೀಲನೆ ಅಗತ್ಯ, ಆದರೆ ಯೋಗ ಅತ್ಯಂತ ಪ್ರಬಲ. ಹಾಗೆಯೇ ಭಾಗ್ಯಾಧಿಪತಿಯಾದ ಬುಧನ ಜೊತೆಗೆ ಶನಿಯ ಒಂದು ಮೇಳೈಸುವಿಕೆ ಅತ್ಯುತ್ತಮವಾದ ಫಲವನ್ನೇ ಕೊಡುವಂತಹ ಚಿಂತನೆ ಇಲ್ಲಿ ಕಂಡುಬರುತ್ತೆ. ಇನ್ನು ಉದ್ಯೋಗದಲ್ಲಿ ಅತ್ಯುನ್ನತ ಪದವಿಯನ್ನು ಮತ್ತು ಅತಿ ದೊಡ್ಡ ಉದ್ಯೋಗವನ್ನು ನೀಡಬಲ್ಲಂತಹ ಶಕ್ತಿ ಶನೈಶ್ಚರನಿಗಿದೆ. ಹಾಗಾಗಿ ಮಕರ ರಾಶಿಯವರ ಪ್ರಯತ್ನ ಈ ದಿಶೆಯಲ್ಲಿ ಸಫಲವಾಗಲಿಕ್ಕಿದೆ. ಏಕಾದಶಾಧಿಪತಿಯಾದ ಕುಜನು ರೋಗಸ್ಥಾನದಲ್ಲಿ ನಿಂತಿದ್ದರಿಂದಾಗಿ ನಂತರ ಈ ಒಂದು ಸಂವತ್ಸರದಲ್ಲಿ ಕುಜನ ಬದಲಾವಣೆ ಆ ಕರ್ಕಾಟಕ ರಾಶಿಗೆ ಬಂದಾಗ ಅತ್ಯುತ್ತಮವಾದ ಫಲಗಳು ಕೂಡ ಲಭ್ಯವಾಗಿ ಸಮಸ್ತ ವಿಧ ಲಾಭಾಂಶ, ಕುಲದೇವತಾ ಆರಾಧನೆಯ ಫಲಗಳು ಸಿಗತ್ತೆ. ಶನೈಶ್ಚರನು ಚಂದ್ರ ರವಿಯ ಜೊತೆಗೆ ಸೇರಿ ಈ ಒಂದು ವಿಶ್ವಾವಸು ಸಂವತ್ಸರವನ್ನು ಸ್ವಾಗತಿಸ್ತಾ ಇರತಕ್ಕಂಥದ್ದು ಅತ್ಯಂತ ವಿಶೇಷ ಹಾಗೂ ಆರೋಹಿಯಾಗಿ ಮೀನರಾಶಿಯನ್ನು ಪಾದಭಾಗದಲ್ಲಿ ಸೇರ್ತಾ ಇರುವಂಥದ್ದು ಅತ್ಯುನ್ನತವಾದಂತಹ ಯೋಗವನ್ನು ಯಾರು ತಾಯಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ, ನಿತ್ಯ ಯಾರು ತಂದೆಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂಥವರು ಇಲ್ಲಿ ಖಂಡಿತವಾಗಿಯೂ ಪಡೆಯುತ್ತಾರೆ ಎನ್ನುವಲ್ಲಿ ಯಾವ ಸಂದೇಹ ಇಲ್ಲ.
ನಿತ್ಯ ತಾಯಿ ತಂದೆಯನ್ನು ನಮಸ್ಕಾರ ಮಾಡ್ತಕ್ಕಂತಹ ಯೋಗ. ಶನೈಶ್ಚರ ಮತ್ತು ರವಿ ತಂದೆ ಮಗನಾದರೂ ಕೂಡ ಮಗನೇ ಹೋಗಿ ಆ ರವಿಯ ಉದಯವನ್ನು ಸ್ವಾಗತಿಸುವ ಈ ಒಂದು ಪರಿ ವಿಶಿಷ್ಟವಾಗಿ ಕಂಡು ಬರ್ತಾ ಇದ್ದು, ಚಂದ್ರ ರವಿ ಯುತಿ ಇರುವಂತಹ ಒಂದು ಸಂದರ್ಭದಲ್ಲಿ ಮೀನರಾಶಿಯಲ್ಲಿ ಉಂಟಾಗುವ ವಿಶ್ವಾವಸುವಿನ ಒಂದು ಪ್ರಾರಂಭ, ಭೂಮಿಯ ಆ ಒಂದು ಹಿಂದಿನ ಕ್ರೋಧಿನಾಮ ಸಂವತ್ಸರದ ಕೊನೆಯ ಕ್ಷಣ, ಅದೇ ಬಿಂದುವಿಗೆ ಭೂಮಿ ಮತ್ತೆ ಸಂಚಲಿಸಿದ ಒಂದು ಕ್ಷಣ, ಆ ಒಂದು ಬಿಂದುವಿನಲ್ಲೇ ಚಂದ್ರ ರವಿ ಯುತಿಯನ್ನು ಹೊಂದಿದ ಮಕರ ರಾಶಿಯ ಅಧಿಪತಿ ಶನೈಶ್ಚರ, ಹಾಗೆಯೇ ಬುಧ ಶುಕ್ರ ರಾಹು ಯುತಿಯನ್ನು ಕೂಡ ಹೊಂದಿ ಸಮಸ್ತ ವಿಧವಾದ ಶ್ರೇಯಾಭಿವೃದ್ಧಿಗಾಗಿ ಕರ್ಮಫಲವನ್ನು ನೀಡಲಿಕ್ಕಾಗಿ ಶನೈಶ್ಚರನ ಈ ಒಂದು ಗಮನ ಅತ್ಯಂತ ವಿಶಿಷ್ಟವಾಗಿ ಸಾರ್ಥ ಸಪ್ತವಶನಿಯ ಬಿಡುಗಡೆಯ ಜೊತೆಗೆ ಈ ಒಂದು ಪಯಣ ಶನೈಶ್ಚರನಿಂದಾಗಿ ಮಕರ ರಾಶಿಯವರ ಸುಯೋಗ. ಇಂತಹ ಮಹಾಸುಯೋಗ ಸರ್ವರಿಗೂ ಲಭ್ಯವಾಗಲಿ, ಸಮಸ್ತ ವಿಧವಾದಂತಹ ಯೋಗಗಳು ನಿರ್ಮಾಣವಾಗಲಿ, ಆ ಯೋಗಗಳನ್ನು ಅನುಭವಿಸುವ ಅರ್ಹತೆ ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ಬರಲಿ. ಆ ಒಂದು ನಿರಹಂಕಾರ ನಿಸ್ವಾರ್ಥ ಪ್ರತಿಯೊಬ್ಬ ಮಕರ ರಾಶಿಯಲ್ಲಿ ಬಂದು ಜಗದ್ವಿಖ್ಯಾತರಾಗಲಿ, ಸಮಸ್ತ ವಿಧವಾದ ಜಗತ್ತಿಗೆ ಬೆಳಕನ್ನು ಚೆಲ್ಲುವ ಮಹಾನ್ ವ್ಯಕ್ತಿಗಳಾಗಲಿ, ಸಮಸ್ತ ತಮ್ಮ ಕುಟುಂಬಕ್ಕೂ ಊರಿಗೂ ಹಾಗೂ ರಾಜ್ಯಕ್ಕೂ ದೇಶಕ್ಕೂ ಜಗತ್ತಿಗೂ ಬೆಳಕಾಗಬಲ್ಲ ಮಹಾಶಕ್ತಿಯನ್ನು ಹೊಂದಲಿ ಅಂತ ಹಾರೈಸ್ತಾ ತಮಗೆಲ್ಲರಿಗೂ ಕೂಡ ಆತ್ಮೀಯ ಧನ್ಯವಾದಗಳು.